ನಮಸ್ಕಾರ. ನಾನು ಆಯುಷ್ ಶಶಿಕುಮಾರ್, ರಿಕ್ಷಾ ಚಾಲಕ ಸಿನಿಮಾದ ನಿರ್ದೇಶಕ. ಇಲ್ಲಿ ಇವತ್ತು ಸೇರಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ ನನ್ನ ಒಂದು ನಮಸ್ಕಾರ ಮತ್ತು ಸ್ವಾಗತವನ್ನು ಕೋರ್ತಾ ಶುರು ಮಾಡ್ತಿದ್ದೀನಿ. ಚಿಕ್ಕದ್ರಿಂದ ಇದು ಫಸ್ಟ್ ತಂದೆ ಮುಂಚೆಯಿಂದನವೇ ಶೂಟಿಂಗ್ ಅಲ್ಲಿ ಇಲ್ಲಿ ಅಂತ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗೋರು. ಇದ್ರ ಮಧ್ಯದಲ್ಲಿ ನಮಗೆ ಇನ್ನೊಬ್ಬರು ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಜಾನಿ ಮಾಸ್ಟರ್ ರಾಮದೇವ್. ಇವರಿಬ್ರು ಕೂಡ ಸಿನಿಮಾದ ಯಾವಾಗ್ಲೂ ತಿಂಗಳು ಒಂದ್ 2-3 ಸಲ ಆದ್ರೂ ಸೇರೋರು ಪಕ್ಕ. ಆ ಜೊತೆಗೆ ಇನ್ನೊಂದ್ಸಲ ಡ್ಯಾನಿ ಅಂಕಲ್ ಬರೋರು, ಅಂದ್ರೆ ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್. ಸೊ ಎಲ್ಲರೂ ಸೇರ್ಕೊಂಡು ಈ ಜೊತೆಗೆ ಹೋಗ್ತಾ ಶೂಟಿಂಗ್ ಅಲ್ಲಿದೆ ಇಲ್ಲಿದೆ ಅಂತ, ಸರಿ ಬರ್ತೀನಿ ನಾನು ಬರ್ತೀನಿ ಅಂತ ಹಠ ಮಾಡಿ ಇದ್ ಮಾಡೋದು. ಮತ್ತೆ ಎಷ್ಟೋ ದಿವಸ ಸ್ಕೂಲ್ಗಳಿಗೂ ಕೂಡ ರಜಾ ಹಾಕಿದುಂಟು ಶೂಟಿಂಗ್ ಹೋಗೋದಕ್ಕೆ. ಇದ್ರ ಮಧ್ಯೆ ನಡೀತಾ ಒಂದು ಈ ಕೋವಿಡ್ ಎಲ್ಲ ಮುಗಿದ ಮೇಲೆ ಕಾಲೇಜಸ್ ಎಲ್ಲ ಸ್ಟಾಪ್ ಆಗಿದ್ದಾಗ, ಸೊ ಆ ಟೈಮಲ್ಲಿ ಏನ್ ಮಾಡೋದು ಖಾಲಿ ಟೈಮಲ್ಲಿ ಅಂತಂದಾಗ ನಮ್ದೊಂದು ಸ್ಟುಡಿಯೋ ಇತ್ತು ಮೈಸೂರಲ್ಲಿ, ಸೃಜನಾ ಮೀಡಿಯಾ ಹೌಸ್ ಅಂತ. ಅದ್ರದ್ದು ಓನರ್ ಬಂದು ಮಂಜುಸ್ವಾಮಿ ಅಂತ, ನಮ್ಮ ಸಿನಿಮಾದಲ್ಲಿ ಮೇನ್ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಅವ್ರ ಸ್ಟುಡಿಯೋದಲ್ಲಿ ಹೋಗಿ ನಾನು ಸೌಂಡ್ ಇದ್ ಮಾಡ್ತೀನಿ ಅಂತಂದಾಗ, ಕಲ್ತ್ಕೋಬೇಕು ಅಂದಾಗ, ಸರಿ ಆಯ್ತು ಇಲ್ಲಿ ಯಾರು ಇಲ್ಲ ಹೇಗಿದ್ರು ನಾನು ಹೇಳ್ಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ಸಣ್ಣ ಪುಟ್ಟದ್ನ ಕಲ್ಸಿ ನೋಡಿ ಒಂದು 6 years ತನಕನೂ ನಾನು ಸುಮಾರು ಅತಿಶಯ ಸರ್ ಹತ್ರನು ಸುಮಾರು ಪ್ರಾಜೆಕ್ಟ್ಸ್ ಗಳು ಮಾಡಿದೆ. ಅದ್ರ ಜೊತೆಗೆ ಇನ್ನೊಂದು ಗಣೇಶ್ ಈಶ್ವರ್ ಭಟ್ ಅಂತ ಇದಾರೆ, ಇನ್ನೊಬ್ರು ನಮ್ಮ ಮೈಸೂರಲ್ಲಿ ಮ್ಯೂಸಿಕ್ ಡೈರೆಕ್ಟರ್. ಅವ್ರ ಹತ್ರನು ಒಂದು ಅಷ್ಟು ಸಿನಿಮಾಗಳು, ಮತ್ತೆ ಶಾರ್ಟ್ ಮೂವೀಸ್ ಡಬ್ಬಿಂಗ್, ಮತ್ತೆ ಸಣ್ಣ ಪುಟ್ಟ SFX ವರ್ಕ್ಸ್ ಯಾವ್ದೇ ರೀತಿ ಇವೆಲ್ಲ ಮಾಡ್ತಾ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಯ್ತು. ಸೊ ಈಗ ಈ ಸಿನಿಮಾ ಬಂದಿದೆ ಇಲ್ಲಿ ತನಕ. ನನ್ನ ಕತೆ ಬಗ್ಗೆ ಎಲ್ಲ ಹೇಳೋದಕ್ಕೆ ಅಪ್ಪನೇ ಎಲ್ಲ ಮುಗಿಸ್ಬಿಟ್ರು ಮಾತಾಡಿ. ಅದೇ ಸರ್, ಮೊದಲನೇದಾಗಿ ಈ ಸಿನಿಮಾನ ನಾವು ಪುನೀತ್ ರಾಜ್ಕುಮಾರ್ ಸರ್ಗೆ ನಾವು ಟ್ರಿಬ್ಯೂಟ್ ಮಾಡ್ಬೇಕು ಅನ್ನೋ ಒಂದು ಇದಾಯ್ತು. ನೆಕ್ಸ್ಟ್ ಬಂದು ಈ ಸಿನಿಮಾ ಶುರು ಆಗಕ್ಕೆ ಕಾರಣ ಏನಂತಂದ್ರೆ, ಸಿನಿಮಾ ಮಾಡೋಣ ಅಂತ ಇದಾಯ್ತು. ಸರಿ, ಈಗ ನಮ್ಗೆಲ್ಲರೂ ಕೆರಿಯರ್ ಶುರು ಮಾಡ್ಕೊಳ್ಳೋಣ ಅಂದಾಗ, ಸೊ ವಿಲ್ ಗೋ ಫಾರ್ ದ ಮೂವಿ ಎಂಟರ್ಟೈನ್ಮೆಂಟ್ ಮೀಡಿಯಾ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದಾಗ, ಸೊ ಆಯ್ತು ಸಿನಿಮಾ ಮಾಡ್ಕೊಂಡು ಶುರು ಮಾಡೋಣ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ನಾವು ಸೊ ಅಲ್ಲಿಂದ ಅದ್ರ ವರ್ಕ್ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ತಗೊಂಡು ಶುರು ಮಾಡಿದ್ವಿ. ಸೊ ಆಮೇಲಿಂದ ಕಾಸ್ಟಿಂಗ್ ಮಾಡೋದಕ್ಕೆ ಅಂತ ಒಂದಷ್ಟು ಆಡಿಷನ್ಸ್ ಮಾಡಿದ್ವಿ. ಅದ್ರಲ್ಲಿ ಸೆಲೆಕ್ಟ್ ಆದವರು ನಮ್ಮ ವಿಲನ್ ಆಗಿ ಮಾಡಿರೋಂಥವ್ರು ನವೀನ್, ಮತ್ತೆ ಉಮೇಶ್ ಅಣ್ಣ ಇರ್ಬೋದು, ದರ್ಶನ್ ಇರ್ಬೋದು, ಮತ್ತೆ ಇನ್ನ ಹಲವಾರು ಜನ. ಇವರು ಮೇನ್ ನಂದಿನಿ, ಹೀರೋಯಿನ್ ನಂದಿನಿ ಕೂಡ ಇದ್ರ ಆಡಿಷನ್ ಅಲ್ಲೇ ಸೆಲೆಕ್ಟ್ ಆಗಿದ್ದಂಥದ್ದು. ಮತ್ತೆ ಗಣಿ ಸರ್, ಎಸ್, ಒನ್ ಆಫ್ ಮೈ ಬ್ರದರ್. ಗಣಿನೂ ಅಷ್ಟೇ ಆಡಿಷನ್ ಅಲ್ಲೇ ಸೆಲೆಕ್ಟ್ ಆಗಿದ್ದು. ಸೊ ಆದ್ಮೇಲೆ ಎಲ್ಲ ಆಡಿಷನ್ ಆದ್ಮೇಲೆ ಪ್ಲಾನ್ ಮಾಡ್ಕೊಂಡು ಆಲ್ರೆಡಿ ಕತೆ ಎಲ್ಲ ಶುರು ಆಗಿತ್ತು. ಯಾವಾಗ ನಮ್ಮ ಕೋವಿಡ್ ಲಾಕ್ಡೌನ್ ಆಗಿದ್ದಾಗ ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡಿದಾಗ, ಸೊ ಅಲ್ಲಿಂದ ಇಂಪ್ರೂವೈಸ್ ಮಾಡ್ತಾ ಆಮೇಲೆ ಫಸ್ಟ್ ವಿ ಮೆಟ್ ವಿತ್ ಅತಿಶಯ್ ಸರ್. ಆಮೇಲೆ ಪ್ಲಾನ್ ಮಾಡಿ, ಸೊ ಮ್ಯೂಸಿಕ್ ವೈಸ್ ಹೋಗಿ ಎಲ್ಲ ಮಾಡ್ಕೊಂಡು 4 ಸಾಂಗ್ ಎಲ್ಲ ರೆಡಿ ಮಾಡಿ, 5 ಸಾಂಗ್ ಇತ್ತು, 4 ಹಾಕಿದೀವಿ. ಈಗ 1 ಸಾಂಗ್ ಬೇಡ ಅಂತಾಗಿ ಡ್ಯೂರೇಷನ್ ವೈಸ್. ಸೊ ಎಲ್ಲ ಬೇಸ್ ಆಗಿ ಶುರು ಮಾಡ್ಕೊಂಡು ಆಮೇಲಿಂದ ಎಲ್ಲ ವಿಚಾರವಾಗಿ ಮತ್ತೆ ಟೆಕ್ನಿಷಿಯನ್ಸ್ ವಿಭಾಗವನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಫೈಟ್ ಯಾರು ಮಾಡ್ತಾರೆ, ಕೊರಿಯೋಗ್ರಫಿ ಯಾರು ಮಾಡ್ತಾರೆ, ಮತ್ತೆ ನಮ್ಮ DOP ಆಗಿ ಯಾರು ಬರ್ತಾರೆ, ಎಲ್ಲ ಕೂತು ಡಿಸ್ಕಸ್ ಮಾಡಿ